ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ವ್ಲಾಗ್. ಇವತ್ತು ನಾನು ತಲೆಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೌಡರ್ನ ಕಲಿಸ್ಕೊತಾ ಇದ್ದೀನಿ. ಇಷ್ಟು ದಿವಸ ನಾನು ಬರೀ ಎರಡೆರಡು ಪ್ಯಾಕೆಟ್ ತೊಗೊಂಡು ಹಾಕ್ಕೊತಾ ಇದ್ದೆ. ಇವತ್ತು ಒಂದೇ ಪ್ಯಾಕೆಟಲ್ಲಿ ಸರಿ ಮಾಡ್ತಾ ಇದ್ದೀನಿ. ಇದನ್ನು ಹಿಂಗೆ ಕಲಿಸ್ಬಿಟ್ಟು ನಾನು ಅವಾಗವಾಗ ಅಪ್ಲೈ ಮಾಡ್ತಾ ಇರ್ತೀನಿ. ನಾನು ಇದನ್ನು ಒಂದು 15 ದಿವ್ಸಕ್ಕೆ ಒಂದು ಸಲನೋ ಅಥವಾ ಒಂದು 20 ದಿನಕ್ಕೆ ಒಂದು ಸಲನೋ ನೆನಪಾದಾಗ ಹಚ್ಕೊತಾ ಇರ್ತೀನಿ. ಅವಾಗವಾಗ ಈ ಥರ ಕಲಿಸ್ಬಿಟ್ಟು ನೀರಲ್ಲಿ ಇದನ್ನು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಹಂಗೆ ಸ್ವಲ್ಪ 5 ನಿಮಿಷ ಬಿಟ್ಟಾಗ ಅದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಉಬ್ಬಿ ಬರುತ್ತೆ. ಹಾಗಾಗಿ ಬಿಡ್ತೀನಿ ಒಂದು 5 ನಿಮಿಷ. ಸೊ ಅದಾದಮೇಲೆ ಮತ್ತೆ ಈಗ ತಲೆಗೆ ಅಪ್ಲೈ ಮಾಡ್ಕೊಬೇಕು. ಬನ್ನಿ ನೋಡೋಣ. ನನಗೆ ಹಚ್ಬೇಕಾದ್ರೆ ಕತ್ತಿಗೆ ಇಲ್ಲ ಕೈಗೆ ಆಗಿಬಿಟ್ರೆ ನನಗೆ ಆಗೋಲ್ಲ, ನನಗೆ ಇರಿಟೇಟ್ ಆಗಿಬಿಡುತ್ತೆ. ಸೊ ಬಟ್ಟೆಗೆಲ್ಲ ಆಗುತ್ತಲ್ವ, ಇದು ಕಲರ್ ಬೇಗ ಇಳ್ಕೊಂಬಿಡುತ್ತೆ. ಹಾಗಾಗಿ ಈ ಥರ ಒಂದು ವೇಲ್ ಸುತ್ಕೊಂಡ್ಬಿಟ್ಟು ಹಚ್ಕೊತೀನಿ. ಫಸ್ಟು ಒಂದು ಎರಡು ಭಾಗ ಮಾಡ್ಕೊತೀನಿ ಕೂದಲನ್ನ. ಆಮೇಲೆ ಸ್ವಲ್ಪ ಕೂದಲು ತೆಗೆದು ಹಚ್ಕೊತೀನಿ. ಮುಂಚೆ ಎಲ್ಲ ನಾನು 2 ಪ್ಯಾಕೆಟ್ ಅಪ್ಲೈ ಮಾಡ್ತಿದ್ದೆ. ಅಂದರೆ ರೂಟಿಂದ ಪೂರ್ತಿ ಒಂಚೂರು ಬಿಡ್ದಿರಂಗೆ ಅಪ್ಲೈ ಮಾಡ್ತಿದ್ದೆ. ಇವತ್ತು ಯಾಕೋ ತುಂಬ ಮೋಡ ಇದೆ, ಚಳಿ ಇದೆ, ಬಿಸಿಲೇ ಇಲ್ಲ. ಸೊ ರೂಟಿಂದನೂ ಅಪ್ಲೈ ಮಾಡಿಬಿಟ್ರೆ ಇನ್ನು ತಲೆನೋವು ಬಂದುಬಿಡುತ್ತೆ. ಏನಿಲ್ಲ ಅಂದರೂ 1 ಅವರ್ ಆದರೂ ಇರಬೇಕು ಇದನ್ನು ಹಚ್ಚಿದ್ಮೇಲೆ. ಅದಕ್ಕಿಂತ ತಲೆನೋವು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ದೂರ ಬಿಟ್ಟು ಉಳ್ದಿದ್ದಕ್ಕೆ ಮಾತ್ರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಹೇರು ಎಷ್ಟು ಹೋಗ್ತಾ ಇದೆ ಅಂತಂದರೆ ಇದನ್ನು ಹಚ್ತಾ ಇದ್ರೂ ಹೇರ್ ಹೋಗ್ತಾನೇ ಇದೆ, ಕೈಗೆ ಬರ್ತಾಯಿದೆ ಹೇರೆಲ್ಲ. ಹಿಂಗೆ ಹಚ್ಬಿಟ್ಟು ಇದೆಲ್ಲ ಪಾಪು ಮಲ್ಕೊಂಡಿರೋ ಟೈಮಲ್ಲೇ ಮಾಡ್ಕೊಬೇಕು ನಾನು. ಈಗ ಅವ್ನು ಎದ್ದಿದಾಗ ಏನಾದರೂ ಮಾಡೋಕ್ಕೋದ್ರೆ ಅವನು ಬಂದು ಕೈ ಹಾಕ್ತಾನೆ ಅಲ್ಲಿಗೆ, ನನಗೂ ಬೇಕು ಅಂತಾನೆ. ಅಯ್ಯಪ್ಪ, ಒಂದು ಸೆಕೆಂಡ್ ಕೈಕಾಲು ಸುಮ್ಮನೆ ಇರ್ತಾಯಿಲ್ಲ ಅವನಿಗೆ. ನಾವೇನು ಮಾಡ್ತೀವಿ ಅದೆಲ್ಲ ಮಾಡಬೇಕು. ಅಡುಗೆ ಮನೆಗೆ ಹೋಗಿ ಏನಾದರೂ ಮಾಡ್ತಿದ್ರೆ ಅವನು ಮಾಡಬೇಕು, ಅವನ ಕೈಗೂ ಅದನ್ನು ಕೊಡಬೇಕು. ಈ ಥರ ಆಗ್ಬಿಟ್ಟಿದ್ದಾನೆ ಇವಾಗ ಅವನು. ಸೊ ಇವಾಗ ಅರ್ಧ ಆಯಿತು, ಈಗ ಪೂರ್ತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪಾಪು ಎದ್ದ ಮೇಲೆ ಅವನಿಗೆ ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಆಮೇಲೆ ಅಮ್ಮನ ಕೈ ಕೊಟ್ಬಿಟ್ಟು ಅವನ್ನ ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. 1 ಅವರ್ ಬಿಡ್ತೀನಿ ಅಷ್ಟೆ. ಆಮೇಲಿಂದ ಇದು ಡ್ರೈ ಆಗೋವರೆಗೂ ವಾಕರ್ನ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ಆಗ್ತಾನೇ ಇಲ್ಲ ನನಗೆ ಅದನ್ನು ಪ್ರೆಸ್ ಮಾಡೋದಕ್ಕೆ. ಪಾಪು ಇವಾಗ ಅದ್ರ ಮೇಲೆ ಕೂತ್ಕೊತಾನೇ ಇಲ್ಲ. ಸುಮ್ಮನೆದೇನಕ್ಕೆ ಸುಮ್ಮನೆ ತೆಗೆದು ಸುಮ್ಮನೆ ಇಟ್ಟಿರೋದೇ ಆಗಿದೆ ಇದನ್ನು. ಬಟ್ ನಂಗೆ ನಗರದ ಮನೇಲಿದ್ದಾಗ ತುಂಬ ಯೂಸ್ ಆಯ್ತು ನನಗೆ ವಾಕರು. ನಾನೇನು ಕೆಲಸ ಮಾಡಬೇಕು ಅಂತಂದರೆ ಹಾಕಿ ಬಿಡ್ತಿದ್ದೆ. ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆಗೆ ಬರ್ತಿದ್ದ, ರೂಮ್ಗೆ ಹೋದರೆ ರೂಮ್ಗೆ ಬರ್ತಿದ್ದ. ಅಲ್ಲೇನು ಹೊಸ್ಲಿರ್ಲಿಲ್ವಲ್ಲ, ಹಂಗಾಗಿ ಆರಾಮಾಗಿ ಬಂದುಬಿಡ್ತಿದ್ದ ಒಳಗಡೆ. ರೂಮಲ್ಲಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಅವನೇ ನೋಡಿಕೊಂಡು ನಗೋದು, ಮಾತಾಡ್ಸೋದು, ಹಿಂಗೆಲ್ಲ ಮಾಡ್ತಾಯಿದ್ದ. ಅದಕ್ಕೆ ಈಗ ಅವನು ಕೂತ್ಕೊತಿಲ್ಲ. ಅಂದರೆ ನಾವೆಲ್ಲ ಸುಮ್ಮನೆ ಕೂತಿದ್ರೆ ಕೂತ್ಕೊತಾನೆ, ನಾವು ಓಡಾಡ್ತಿದ್ರೆ ಅದ್ರ ಮೇಲೆ ಕೂತ್ಕೊಳ್ಳಲ್ಲ. ಅದಕ್ಕೆ ಏನಕ್ಕೆ ಅಂತ ಅಂದ್ಬಿಟ್ಟು ಎತ್ತಿಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅದನ್ನು ಪ್ರೆಸ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಅಡ್ಜಸ್ಟಬಲ್ ಅದು ಏನು. ಯಾರಪ್ಪ ಬಂದಿದ್ದೀಗ? ಯಾರು ಬಂದರು? ಆಟೋ ಸೌಂಡ್ ಆಯ್ತಾ? ನೋಡು ಯಾರು ಬಂದರು. ಕರಿ ಆಕಾಶ್. ನನ್ನ ರೂಮ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ಅರೇಂಜ್ ಮಾಡಿರೋದನ್ನು. ಇದು ನಾನೇ ಮಾಡ್ಕೊಂಡಿದ್ದು ಅಂದ ಕಾಲದಲ್ಲಿ. ನಗರದ ಮನೇಲಿದ್ದಾಗ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದಮೇಲೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇವಾಗ ಏನೋ ಹುಡ್ಕಕ್ಕೆ ಹೋಗಿ ಸಿಕ್ತು. ತಡಿ ಯಾಕೆ ಸುಮ್ಮನೆ ಇಟ್ಟಿದ್ದೀನಲ್ಲ, ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ಚಾರ್ಜ್ ಲೈಟ್ ಆನ್ ಮಾಡಿದ್ದೀನಿ. ಅದಕ್ಕೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ನನಗೆ ಸುಮ್ಮನೆ ಕೂತಿರೋಕ್ಕೆ ಒಂಥರ ಬೇಜಾರು. ಈ ಥರದ್ದು ಏನಾದರೂ ಮಾಡ್ತಾಯಿರಬೇಕು ಅಂತ ನಂಗೆ ತುಂಬಾ ಇಷ್ಟ. ಅದಕ್ಕೆ ಹಿಂಗೆ ಏನಾದರೂ ಮಾಡ್ತಾಯಿರ್ತೀನಿ. ಇದು ವೇಸ್ಟು ರಟ್ಟಿರುತ್ತಲ್ವ, ಕಾರ್ಡ್ಬೋರ್ಡ್ ಶೀಟು, ಅದರಲ್ಲಿ ಮಾಡಿದ್ದು. ಕಾರ್ಡ್ಬೋರ್ಡ್ ಅಂದರೆ ಆ ಮರದ್ದಲ್ಲ, ಈ ಥರ ಪೇಪರ್ ಕಾರ್ಡ್ಬೋರ್ಡ್ ಇರುತ್ತಲ್ವ, ಅದರಲ್ಲಿ ಮಾಡಿದ್ದು. ಈಗ ನೆನೆಸ್ಕೊಂಡ್ರೆ ಇದು ಹೆಂಗೆ ಮಾಡಿದೆ ನಾನು ಅಂತ ನನಗೆ ಯೋಚನೆ ಆಗುತ್ತೆ. ಇದು ಒಂಥರ ಆರ್ಗನೈಸರ್ ಥರ ಸ್ಟ್ಯಾಂಡು. ಅಲ್ಲಿ ಫಸ್ಟು ನಂದು ಮಣಿದು ಒಂದು ಮದುವೆದು ಫೋಟೋ ಇತ್ತಲ್ಲ, ಅದು ಹಾಕಿದ್ದೆ. ಆ ಫೋಟೋನ ತೆಗೆದಾಕ್ಬಿಟ್ಟು ಆ ಪ್ಲೇಸಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇದಿದ್ರೆ ನಿಜ ಎಷ್ಟೊಂದು ಥಿಂಗ್ಸನ್ನು ಇಡಿಸುತ್ತೆ ಗೊತ್ತಾ ಇದು. ನನ್ನ ಕನ್ನಡಿಲಿ ತುಂಬ ಥಿಂಗ್ಸ್ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಅದೆಲ್ಲ ಸ್ವಲ್ಪ ಖಾಲಿ ಮಾಡಿ ಇಲ್ಲಿಗಿಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ತಾಯಿದ್ದೀನಿ.
ನೋಡಿ ಇಷ್ಟಾಯಿತು. ಇನ್ನೊಂದು 3 ಸ್ಟೆಪ್ ಖಾಲಿ ಇದೆ. ಇನ್ನೊಂದು 3 ದಿನ ಆದರೆ ಅದು ಎಲ್ಲ ಫಿಲ್ ಆಗಿಬಿಡುತ್ತೆ. ಇಷ್ಟಿಟ್ಟಿದ್ದೀನಿ ಸದ್ಯಕ್ಕೆ. ಹಿಂಗೆ ಏನಾದರೂ ಇರುತ್ತೆ ಇಡೋದು. ಆ ಫೋಟೋ ತೆಗೆದು ಅಲ್ಲಿದ್ದಿದ್ದು ಫೋಟೋ ತೆಗೆದು ನಾನು ಅದರ ಅಪೋಸಿಟ್ ಸೈಡ್ ಗೋಡೆಗೆ ಪೇಸ್ಟ್ ಮಾಡಿದೆ. ಒಳ್ಳೆ ಚೈಲ್ಡ್ಗಳ ಥರ ಕಾಣಿಸ್ತಾ ಇದ್ದೀವಿ ಇಬ್ಬರು ಆ ಫೋಟೋದಲ್ಲಿ. ನೋಡಿ ಎಷ್ಟೋ ಖಾಲಿ ಆಯಿತು. ಫುಲ್ಲು ಕೆಳಗಡೆ ಸ್ಟೆಪ್ಪಲ್ಲಿ ಪೂರ್ತಿ ತುಂಬೋಗಿತ್ತದು. ಇದೇನು ಗೊತ್ತಾ, ಇದು ತುಂಬ ಹಳೆಯ ಕಾಲದಿದು, ಬಳಪದ ಕಲ್ಲಲ್ಲಿ ಮಾಡಿರೋದು. ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಹಳೆ ಕಾಲದ್ದಿರುತ್ತಲ್ವ ಥಿಂಗ್ಸು, ಅದೆಲ್ಲ ತುಂಬ ಇಷ್ಟ ನನಗೆ. ಅದಕ್ಕೆ ಇದೆಲ್ಲ ಸುಮ್ಮನೆ ಹಂಗೆ ಇಟ್ಕೊಂಡಿರ್ತೀನಿ ಜೋಪಾನವಾಗಿ. ಹೇರ್ ಪಿನ್ನು, ಹೇರ್ ಕ್ಲಿಪ್ಸು ಅದೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಹಂಗೇ. ಇದನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಪಾಪು ಮಲಗಿರೋ ಟೈಮಲ್ಲೇ ಮಾಡ್ಕೊಬೇಕು. ಇನ್ನು ಮಲಗಿದಾಗ ಸ್ಟಿಚ್ ಮಾಡೋಕ್ಕೆ ಹೋದರೆ ಮಿಷಿನ್ ಸೌಂಡ್ ಆಗುತ್ತೆ, ಸೌಂಡಿಗೆ ಎದ್ಬಿಡ್ತಾನೆ. ಅಟ್ಲೀಸ್ಟ್ ನೋಡೋಣ, ಅವನು ಆ ಕಡೆ ಈ ಕಡೆ ಇದ್ದಾಗ ಮಾಡ್ಕೋಬೇಕು. ಈಗ ಮಲಗಿರೋ ಟೈಮಲ್ಲಿ ನೋಡ್ತೀನಿ ಇವತ್ತು. ಇದನ್ನು ಅಟ್ಲೀಸ್ಟ್ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಹೆಂಗಾಗುತ್ತೋ. ಸುಮ್ಮನೆ ಅಷ್ಟು ದಿವಸದಿಂದ ಅಂದ್ಕೊತಿದ್ದೀನಿ ಮಾಡೋಣ ಅಂತ, ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕೂತ್ಕೊಂಡ್ರೆ ಮೆಷಿನಲ್ಲಿ ಸುಮಾರು ಕೆಲಸಗಳು ಪೆಂಡಿಂಗ್ ಇದೆ. ಬಟ್ ಪಾಪು ಇರೋದ್ರಿಂದ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಎರಡು ಹೊಸ ಸೀರೆ ಇದೆ, ಅದಕ್ಕೆ ಜಿಗ್ಜ್ಯಾಗ್ ಮಾಡಿಲ್ಲ, ಫಾಲ್ ಹಾಕಿಲ್ಲ. ಹಾಕಬೇಕು, ಬಟ್ ಆಗ್ತಾಯಿಲ್ಲ ನನಗೆ. ಇದೊಂದು ಮತ್ತು ಇನ್ನೊಂದಿದೆ, ಅದು ಎರಡಕ್ಕೂ ಫಾಲ್ ಹಾಕ್ಕೊಬೇಕು. ಇದಕ್ಕಿನ್ನ ಬ್ಲೌಸ್ ಕಟ್ ಮಾಡಿಲ್ಲ. ಬ್ಲೌಸ್ ಕಟ್ ಮಾಡಿ ಎತ್ತಿಟ್ರೆ ಅಟ್ಲೀಸ್ಟ್ ಯಾವಾಗಾದರೂ ಫ್ರೀ ಆದಾಗ ಒಂಚೂರು ಹಾಕೊಬೋದು ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ನನ್ನ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೆ. ಅವಾಗವಾಗ ಮಾಡ್ತಾಯಿದ್ರೆ ನೆನಪಿರುತ್ತೆ. ಬಟ್ ಇವಾಗ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಮರ್ತುಬಿಟ್ಟಿದ್ದೀನಿ. ನಂದು ಹೆಂಗೆ ಅಂದರೆ, ಬೇರೆಯವ್ರದ್ದು ಯಾರಾದರೂ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಹೋದರೆ ಹಾಳು ಮಾಡಿಬಿಡ್ತೀನಿ. ಬಟ್ ನನಗೆ ಮಾಡಿಕೊಂಡ್ರೆ ನೀಟಾಗಿ ಮಾಡ್ಕೊತೀನಿ. ಈಗಲೂ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡಿಬಿಟ್ಟೆ ನಾನು ಈಗಲೂ ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದು. ಇದಿಷ್ಟು ಮಾಡಿದೆ ಮೊಬೈಲಲ್ಲಿ ನೋಡಿಕೊಂಡು. ಅದು ಬ್ಯಾಕ್ ಪಾರ್ಟು, ಇನ್ನು ಇದು ಫ್ರಂಟ್ ಪಾರ್ಟು. ಈ ಥರ ಒಂದು ಡಿಸೈನಲ್ಲಿ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ. ಇಷ್ಟು ಮಾಡೋ ಅಷ್ಟರಲ್ಲೇ ನನಗೆ 3/4 ಗಂಟೆ ಟೈಮ್ ತೊಗೊತೀನಿ. ಅಷ್ಟರಲ್ಲಿ ಪಾಪು ಎದ್ದೇ ಬಿಟ್ಟ. ಈ ಗ್ರೀನ್ ಕಲರ್ ಬ್ಲೌಸ್ ಒಂದನ್ನು ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಬೇರೆಯವ್ರ ಬ್ಲೌಸ್ ಏನಾದರೂ ಕಟ್ ಮಾಡೋಕ್ಕೆ ಹೋದರೆ ಹಾಳು ಮಾಡಿಬಿಡ್ತೀನಿ. ಭಯ ನನಗೆ. ಎಷ್ಟು ಕಟ್ ಮಾಡೋಕ್ಕೂ ಮುಂಚೆ ಎಷ್ಟು ಸಲ ಯೋಚನೆ ಮಾಡ್ತೀನಿ ಗೊತ್ತಾ. ಎತ್ತಿಡು, ಹಾಕುವ. ಏನವ ನಿನ್ನ ಕಷ್ಟ? ಅಪ್ಪ ಅಪ್ಪ ಅಪ್ಪ, ಹೋಗಪ್ಪ. ಎಲ್ಲಿ ಅಪ್ಪ? ಎಲ್ಲಿ ಅಪ್ಪ? ಅಲ್ಲಿಲ್ಲ ಅಪ್ಪ, ಹೋಯ್ತು ಆಗಲೇ. ಮುತ್ತು ಕೊಟ್ಟಿ ಅಪ್ಪಂಗೆ? ಹಾಂ ಪಾಪ, ಮುತ್ತು ಕೊಟ್ಟಿ ಅಪ್ಪಂಗೆ? ಅಯ್ಯೋಯ್ಯೋ, ಏನದು ಲೈಟು? ಹೋಗು ಆ ಕಡೆ, ಹೋಗಲ್ಲ ತಾತಂತ್ರ ಹೋಗಲ್ಲ. ಊಟ ಆಯ್ತಾ ಕೇಳು. ಊಟ ಆಯ್ತಾ ಕೇಳು. ಕೇಳಲ್ವಾ? ಏಕೆ? ಇಲ್ಲಿ ಪಾಪ ಕೇಳು. ಊಟ ಆಯ್ತಾ ಕೇಳು. ಬಿಡ್ತೀನಿ, ಊಟ ಆಯ್ತಾ ಕೇಳು. ಜಾಣ.